ಕೈ ರುಚಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕೈ ರುಚಿಯಲ್ಲಿ ಇವತ್ತು ನಾನು ನಿಮಗೋಸ್ಕರ ಸ್ಪೆಷಲ್ ಆಗಿ ಒಂದು ಪನ್ನೀರ್ ಐಟಮ್ ಅನ್ನು ಮಾಡಿ ತೋರಿಸ್ತೀನಿ. ಈ ಐಟಮ್ಗೆ ನಾನು ಇಟ್ಟಿರೋ ಹೆಸರು ಪ್ಯಾರಾ ಪನ್ನೀರ್. ಅಫ್ಕೋರ್ಸ್ ಈ ಪ್ಯಾರಾ ಪನ್ನೀರ್ ಮಾಡೋದಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳನ್ನ ಈಗ ಹೇಳ್ಬಿಡ್ತೀನಿ. ಪನ್ನೀರ್ ಅಂದಮೇಲೆ ಪನ್ನೀರ್ ಇರಲೇಬೇಕು. ಸುಮಾರು ಒಂದು 1/4 kg ಪನ್ನೀರ್ ತಗೊಂಡು ಅದನ್ನು ಕ್ಯೂಬ್ಸ್ ಮಾಡಿ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಬೆಣ್ಣೆ, ಸಣ್ಣಗೆ ಹೆಚ್ಚಿರ್ತಕ್ಕಂಥ ಟೊಮೆಟೊ ಮತ್ತು ಈರುಳ್ಳಿ, ಸ್ವಲ್ಪ ಕ್ರೀಮ್ ಬೇಕು, ಹಾಗೆ ಒಂದು 2-3 ಚಮಚ ಟೊಮೆಟೊ ಪ್ಯೂರಿ ಮತ್ತು ಮೊಸರು. ಈ ಮೊಸರನ್ನು ನಾವು ಸ್ವಲ್ಪ ಬೀಟ್ ಮಾಡಿರಬೇಕು. ಬೀಟ್ ಮಾಡಿರ್ತಕ್ಕಂಥಂದರೆ ಸ್ವಲ್ಪ ನೀರಾಗಿರ್ತಕ್ಕಂಥ ಮೊಸರು. ಅದಲ್ಲದೆ ಕರಿಯೋದಕ್ಕೆ ಎಣ್ಣೆ ಮತ್ತು ಮಸಾಲೆಗೆ ನಾವು ಗರಂ ಮಸಾಲೆ ಮತ್ತು ಹಸಿಮೆಣಸಿನ ಪುಡಿ ಯೂಸ್ ಮಾಡ್ತೀನಿ, ಮತ್ತು ಶುಂಠಿ ಮತ್ತು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲನೇದಾಗಿ ಪನ್ನೀರನ್ನು ಬಳಸೋದಕ್ಕೆ ಮುಂಚೆ ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಬಳಸಿದ್ರೆ ಪನ್ನೀರ್ ರುಚಿ ನಾಲ್ಗೆಗೆ ತುಂಬ ಚೆನ್ನಾಗಿ ಸಿಗತ್ತೆ. ಅದಕ್ಕೋಸ್ಕರ ನಾನು ಈಗ ಪನ್ನೀರನ್ನ ಸ್ವಲ್ಪ ಎಣ್ಣೆಯಲ್ಲಿ ಕರಿತೀನಿ. ಎಣ್ಣೆ ಕಾದ ಮೇಲೆ ಆ ಎಣ್ಣೆಯಲ್ಲಿ ಪನ್ನೀರನ್ನು ಕರೆದು ತಕ್ಷಣ ಆ ಕರೆದಿರೋ ಪನ್ನೀರನ್ನ ತಣ್ಣೀರಿಗೆ ವರ್ಗಾಯಿಸಬೇಕು. ಬಹುಶಃ ಇದು ಬಹಳ ಜನಕ್ಕೆ ಗೊತ್ತಿಲ್ಲ, ತಿಳ್ಕೊಳ್ಳಿ. ಹೀಗೆ ಮಾಡೋದ್ರಿಂದ ಪನ್ನೀರು ಗಟ್ಟಿಯಾಗೋದಿಲ್ಲ, ಸಾಫ್ಟಾಗಿರುತ್ತೆ. ತಿನ್ನುವಾಗ ಪನ್ನೀರ್ ಬಾಯಿಗೆ ಸಿಕ್ಕಿದ್ರೆ ತುಂಬ ಹಿತವಾಗಿರುತ್ತೆ, ಮೆತ್ತಗಿರುತ್ತೆ, ಕಚ್ಚಿದಾಗ ಖುಷಿ ಕೊಡುತ್ತೆ. ಈಗ ಎಣ್ಣೆ ಕಾದಿದೆ ಅನಿಸುತ್ತೆ. ಒಂದು ಪಾತ್ರೆಯಲ್ಲಿ ತಣ್ಣೀರು ತಗೊಂಡು ಪಕ್ಕದಲ್ಲೇ ಇಟ್ಕೊಳ್ಳಿ. ಈಗ ಈ ಪನ್ನೀರ್ ಇದೆಯಲ್ಲ, ಇದನ್ನ ಇದರ ಕೆಲಸ ಆಯಿತು. ಇದನ್ನು ಕೂಡ ತೆಗೆದು ಪಕ್ಕಕ್ಕಿಟ್ಟು ಬೆಣ್ಣೆ ಒಂಚೂರು ಹಾಕೋಣ. ಬೆಣ್ಣೆ ಕರಗದ ಮೇಲೆ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಬೆಳ್ಳುಳ್ಳಿ ಹಾಕೋಣ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವ ಜಿಂಜರ್, ಇದಕ್ಕೆ ಈರುಳ್ಳಿ, 1 ಕಪ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿರೋದು. ಆಮೇಲೆ ಟೊಮೆಟೊ ಕೂಡ ಹಾಕೋಣ. ಮೊಸರನ್ನು ಹಾಕ್ತೀನಿ. 1 ಚಮಚ ಅಚ್ಚ ಖಾರದ ಪುಡಿ, ಅರ್ಧ ಚಮಚ ಗರಂ ಮಸಾಲ, ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಇದಕ್ಕೆ ಟೊಮೆಟೊ ಪ್ಯೂರಿ ಹಾಕೋಣ. ಇದು ಚೆನ್ನಾಗಿ ಕುದಿಬೇಕು. ಕುದ್ದು ಗ್ರೇವಿ ತಿಕ್ಕಾಗತ್ತೆ. ಆದಮೇಲೆ ಅದಕ್ಕೆ ಪನ್ನೀರನ್ನು ಹಾಕೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಇದಾಗಿದೆ. ಇದಕ್ಕೆ ನಾವು ಪನ್ನೀರ್ ಮಿಕ್ಸ್ ಮಾಡೋಣ.
ಆಹಾ ಪ್ಯಾರಾ ಪನ್ನೀರ್ ಚಪಾತಿಗೆ, ಪೂರಿಗೆ, ರೋಟಿಗೆ, ಕುಲ್ಚಾಗೆ, ರುಮಾಲಿ ರೋಟಿಗೆ ಯಾವುದಕ್ಕೆ ಬೇಕಾದರೂ ನೀವು ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ಇದು ಆಗಿದೆ. ಈಗ ಇದಕ್ಕೆ ಮೇಲೆ ಒಂಚೂರು ಕ್ರೀಮ್ ಹಾಕೋಣ. ಇದಕ್ಕೆ ಒಂಚೂರು ಕೊತ್ತಂಬರಿ ಸೊಪ್ಪನ್ನು ಹಾಕೋಣ. ಪ್ಯಾರಾ ಪನ್ನೀರ್ ಬೇಕಾಗುವ ಸಾಮಗ್ರಿಗಳು: ಪನ್ನೀರ್, ಹಾಲಿನ ಕೆನೆ, ಮೊಸರು, ಹೆಚ್ಚಿದ ಟೊಮ್ಯಾಟೊ, ಹೆಚ್ಚಿದ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಗರಂ ಮಸಾಲ, ಅಚ್ಚಮೆಣಸಿನ ಪುಡಿ, ಉಪ್ಪು, ಟೊಮೆಟೊ ಪ್ಯೂರಿ, ಕೊತ್ತಂಬರಿ ಸೊಪ್ಪು, ಬೆಣ್ಣೆ ಮತ್ತು ಕರಿಯಲು ಎಣ್ಣೆ. ಮಾಡುವ ವಿಧಾನ: ಮೊದಲು ಪನ್ನೀರನ್ನು ಎಣ್ಣೆಯಲ್ಲಿ ಕರಿದು ತಣ್ಣೀರಿನಲ್ಲಿ ಹಾಕಿಡಿ. ಪ್ಯಾನ್ಗೆ ಬೆಣ್ಣೆ ಹಾಕಿ ಅದು ಕಾದ ನಂತರ ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ನಂತರ ಮೊಸರು, ಅಚ್ಚಖಾರದ ಪುಡಿ, ಗರಂ ಮಸಾಲ, ಟೊಮೆಟೊ ಪ್ಯೂರಿ ಹಾಕಿ ಉಪ್ಪು ಹಾಕಿ ಕುದಿಸಿ. ಅದು ಗ್ರೇವಿ ಹದಕ್ಕೆ ಬಂದ ನಂತರ ಕರಿದ ಪನ್ನೀರ್ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ. ಮೇಲೆ ಹಾಲಿನ ಕೆನೆ ಮತ್ತು ಕೊತ್ತಂಬರಿಯಿಂದ ಅಲಂಕರಿಸಿದರೆ ಪ್ಯಾರಾ ಪನ್ನೀರ್ ರೆಡಿ.